ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊತ್ತಿರೋ ವಿಷಯ ಆಮ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮನೆ ಎಐ ಇಷ್ಟೊಂದು ಫಾಸ್ಟ್ ಆಗಿ ಬೆಳೀತಿದೆಯಲ್ಲ, ಈ ಟೈಮಲ್ಲಿ ನಮ್ಮ ಮಕ್ಕಳನ್ನ ಮುಂದಿನ ದಿನಗಳಿಗೆ ಅಂದ್ರೆ ಭವಿಷ್ಯಕ್ಕೆ ರೆಡಿ ಮಾಡೋದು ಹೇಗೆ? ಹೌದು, ಬಹಳ ಮುಖ್ಯವಾದ ಪ್ರಶ್ನೆ ಇದು. ನಮ್ಮ ಹತ್ರ ಭವಿಷ್ಯಕ್ಕಾಗಿ ಮಕ್ಕಳ ಕೌಶಲ್ಯ ಅಭಿವೃದ್ಧಿ ಅಂತ ಒಂದು ಲೇಖನ ಇದೆ. ಅದರಲ್ಲಿರೋ ಕೆಲವು ಪಾಯಿಂಟ್ಸ್ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ ಅನ್ಕೊಂಡಿದ್ದೀವಿ. ಸರಿ. ಅಂದ್ರೆ ಎಐ ಏನೆಲ್ಲ ಮಾಡಬಲ್ಲದು ಅನ್ನೋದ್ರ ಜೊತೆಗೆ ಮನುಷ್ಯರಾಗಿ ನಮ್ಮಲ್ಲಿರೋ ಕೆಲವು ಸ್ಪೆಷಲ್ ಕೆಪಾಸಿಟೀಸ್ ಇದೆಯಲ್ಲ, ಅದನ್ನ ಹೇಗೆ ಡೆವಲಪ್ ಮಾಡಬೇಕು ಅನ್ನೋದೇ ಫೋಕಸ್. ಖಂಡಿತ. ಯಾಕಂದ್ರೆ ಎಐ ಎಷ್ಟೇ ಮುಂದುವರೆದ್ರೂ ಕೆಲವು ವಿಷಯಗಳಲ್ಲಿ ಮನುಷ್ಯರೇ ಯುನೀಕ್. ಅದೇ ಅಲ್ವಾ? ಆ ಸ್ಕಿಲ್ಸ್ ಯಾವುದು ಅಂತ ತಿಳ್ಕೊಳ್ಳೋದೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಉದ್ದೇಶ. ಸರಿ, ಹಾಗಾದ್ರೆ ಮೊದಲು ಯಾವ ಸ್ಕಿಲ್ ಇಂಪಾರ್ಟೆಂಟ್ ಅಂತ ಶುರು ಮಾಡೋಣ. ಲೇಖನ ಹೇಳೋ ಪ್ರಕಾರ ವಿಮರ್ಶಾತ್ಮಕ ಚಿಂತನೆ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್. ಕ್ರಿಟಿಕಲ್ ಥಿಂಕಿಂಗ್. ಹೌದು. ನೋಡಿ, ಎಐ ಇದೆಯಲ್ಲ, ಎಷ್ಟು ದೊಡ್ಡ ಡೇಟಾ ಆದ್ರೂ ಫಾಸ್ಟಾಗಿ ಪ್ರಾಸೆಸ್ ಮಾಡತ್ತೆ, ಪ್ಯಾಟರ್ನ್ಸ್ ಕಂಡಿಡಿಯುತ್ತೆ. ನಿಜ. ಆದ್ರೆ ಆ ಇನ್ಫಾರ್ಮೇಶನ್ ಸರಿ ಇದೆಯಾ, ಅದ್ರ ಹಿಂದೆ ಏನಿದೆ, ಅದರ ನೈತಿಕತೆ ಏನು, ಅಥವಾ ಏನಾದ್ರೂ ಅನಪೇಕ್ಷಿತ ಬಂದ್ರೆ ಏನ್ ಮಾಡೋದು, ಈ ಥರ ಆಳವಾಗಿ ಯೋಚನೆ ಮಾಡೋದು ಅದು ನಮ್ಮ ಕೆಪಾಸಿಟಿ. ಉದಾಹರಣೆಗೆ ಹೇಳೋದಾದ್ರೆ, ಆನ್ಲೈನಲ್ಲಿ ಎಷ್ಟೊಂದು ವಿಷಯ ಬರುತ್ತೆ ಅಲ್ವಾ? ಈಗಂತೂ ಎಐ ಜನರೇಟೆಡ್ ಕಂಟೆಂಟ್ ಬೇರೆ. ಅದನ್ನೆಲ್ಲ ಸುಮ್ನೆ ನಂಬದೆ ಪ್ರಶ್ನೆ ಕೇಳೋದು. ಕರೆಕ್ಟ್. ಅಥವಾ ಒಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಗೆ ಒಂದೇ ಸೊಲ್ಯೂಷನ್ ಅಲ್ಲ, ಬೇರೆ ಬೇರೆ ಆಂಗಲಿಂದ ಯೋಚನೆ ಮಾಡೋದು. ಇಲ್ಲಿ ಇನ್ನೊಂದು ಪಾಯಿಂಟ್ ಅಂದ್ರೆ ಎಐ ಕಲಿಯುತ್ತೆ, ಡೇಟಾದಿಂದ ಕಲಿಯುತ್ತೆ. ಆದ್ರೆ ಹೇಗೆ ಕಲಿಯೋದು ಅಥವಾ ಯಾಕಿದನ್ನ ಕಲಿಬೇಕು ಅಂತ ತರ್ಕ ಮಾಡೋದು ಅದು ಮನುಷ್ಯರ ಕೆಲಸ. ಇದಕ್ಕೆ ಪೂರಕವಾಗಿ ಬರೋದೇ ಸೃಜನಶೀಲತೆ, ಕ್ರಿಯೇಟಿವಿಟಿ ಮತ್ತೆ ಇನ್ನೋವೇಷನ್. ಹೌದು, ಕ್ರಿಯೇಟಿವಿಟಿ. ಎಐ ಕೂಡ ಈಗ ಆರ್ಟ್ ಮಾಡುತ್ತೆ, ಮ್ಯೂಸಿಕ್ ಕಂಪೋಸ್ ಮಾಡುತ್ತೆ ಅಂತಾರಲ್ಲ. ಮಾಡುತ್ತೆ, ಆದ್ರೆ ಆಕ್ಚುಲಿ ಅದು ಹೆಚ್ಚಾಗಿ ಇರೋ ಪ್ಯಾಟರ್ನ್ಸ್ ಮೇಲೆ ಬೇಸ್ಡ್ ಆಗಿರುತ್ತೆ. ಏನಾದರೂ ಏಕ್ದಮ್ ಹೊಸ ಐಡಿಯಾ, ಒಂದು ಒರಿಜಿನಲ್ ಫೀಲಿಂಗ್ ಅಥವಾ ಅನಿರೀಕ್ಷಿತವಾದ ಒಂದು ಆರ್ಟಿಸ್ಟಿಕ್ ಟಚ್ ಕೊಡೋದು, ಅದು ಮನುಷ್ಯರ ಕ್ರಿಯೇಟಿವಿಟಿಯ ಭಾಗ. ಸರಿ ಸರಿ. ಮಕ್ಕಳು ಕಥೆ ಕಟ್ಟೋದು, ಏನೋ ಒಂದು ಚಿತ್ರ ಗೀಚೋದು, ಅಥವಾ ಅವರೇ ಒಂದು ಹೊಸ ಆಟ ಕಂಡಿಡಿಯೋದು, ಅದೆಲ್ಲ ಇದರಲ್ಲೇ ಬರುತ್ತಾ? ಖಂಡಿತ. ಅದೆಲ್ಲ ಸೃಜನಶೀಲತೆಯ ಚಿಕ್ಕ ಚಿಕ್ಕ ರೂಪಗಳು. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಎಐ ಇಷ್ಟೆಲ್ಲ ಮಾಡ್ತಾ ಇದ್ರೆ ಈ ಮನುಷ್ಯರ ಸ್ಕಿಲ್ಸ್ ಇದು ನಿಜವಾಗ್ಲೂ ಅಷ್ಟು ಇಂಪಾರ್ಟೆಂಟ್ ಆಗಿ ಉಳಿಯುತ್ತಾ ಮುಂದೆ? ಖಂಡಿತವಾಗ್ಲೂ ಉಳಿಯುತ್ತೆ. ಯಾಕಂದ್ರೆ ನೋಡಿ, ಇಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಇಕ್ಯೂ ಮತ್ತೆ ಸೋಷಿಯಲ್ ಸ್ಕಿಲ್ಸ್ ಇದು ತುಂಬಾ ಅಗತ್ಯ. ಇಕ್ಯೂ, ಹೌದು. ಎಐಗೆ ಸಹಾನುಭೂತಿ ಇಲ್ಲ, ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಸೂಕ್ಷ್ಮತೆ ಇಲ್ಲ. ಒಂದು ಟೀಮಲ್ಲಿ ಹೊಂದ್ಕೊಂಡು ಹೋಗೋಕೆ ಅದು ಎಐಯಿಂದ ಆಗಲ್ಲ. ಅಂದ್ರೆ ಲೀಡರ್ಶಿಪ್ ತಗೊಳ್ಳೋದು, ಏನಾದ್ರೂ ಭಿನ್ನಾಭಿಪ್ರಾಯ ಬಂದ್ರೆ ಅದನ್ನ ಸರಿ ಮಾಡೋದು, ಇದೆಲ್ಲ. ಎಕ್ಸಾಕ್ಟ್ಲಿ. ಇದೆಲ್ಲದಕ್ಕೂ ಇಕ್ಯೂ ಬೇಕೇ ಬೇಕು. ಮಕ್ಕಳಲ್ಲಿ ಇದನ್ನ ಹೇಗೆ ಅಂದ್ರೆ ಗ್ರೂಪ್ ಆಕ್ಟಿವಿಟೀಸ್, ರೋಲ್ ಪ್ಲೇಯಿಂಗ್ ಇವುಗಳಿಂದ ಡೆವಲಪ್ ಮಾಡಬಹುದು. ಸರಿ, ಇಕ್ಯೂ ಆಯ್ತು. ಈಗ ನಾವು ಇರೋದು ಡಿಜಿಟಲ್ ವರ್ಲ್ಡಲ್ಲಿ. ಇಲ್ಲಿ ಬದುಕೋಕೆ ಬೇಕಾದ ಸ್ಕಿಲ್ಸ್ ಬಗ್ಗೆ ಏನಂತೀರಾ? ಅದು ಕೂಡ ಅಷ್ಟೇ ಮುಖ್ಯ. ಡಿಜಿಟಲ್ ಲಿಟ್ರಸಿ ಅಂತೀವಲ್ಲ, ಮತ್ತೆ ಎಐ ಬಗ್ಗೆ ಒಂದು ಬೇಸಿಕ್ ತಿಳುವಳಿಕೆ, ಇದು ಇವತ್ತು ಬೇಕೇ ಬೇಕು. ಅಂದ್ರೆ ಎಐ ಹೇಗೆ ಕೆಲಸ ಮಾಡುತ್ತೆ, ಏನ್ ಮಾಡ್ಬೋದು, ಏನ್ ಮಾಡೋಕ್ಕಾಗಲ್ಲ. ಹೌದು, ಅದರ ಲಿಮಿಟೇಷನ್ಸ್ ಏನು, ಮತ್ತೆ ಅದನ್ನ ಬಳಸುವಾಗ ನೈತಿಕವಾಗಿ ಏನೆಲ್ಲ ಗಮನದಲ್ಲಿಡಬೇಕು, ಇದೆಲ್ಲ ಮಕ್ಕಳಿಗೆ ಗೊತ್ತಿರಬೇಕು. ಇದನ್ನ ಹೇಗ್ ಕಲಿಸ್ಬೋದು? ಕೋಡಿಂಗ್ ಅಂತೆಲ್ಲ ಹೇಳ್ತಾರಲ್ಲ. ಕೋಡಿಂಗ್ನ ಬೇಸಿಕ್ಸ್ ಕಲಿಯೋಕೆ ಸ್ಕ್ರಾಚ್ ಅಥವಾ code.org ಅಂತ ಪ್ಲಾಟ್ಫಾರ್ಮ್ಸ್ ಇವೆ. ಅಲ್ಲಿ ಸುಮ್ಮನೆ ವಿಜುವಲ್ ಬ್ಲಾಕ್ಸ್ ಜೋಡಿಸಿ ಕಲಿಯೋದು, ಆಟ ಆಡ್ದಂಗೆ ಇರುತ್ತೆ. ಓ. ಹಾಗೆಯೇ ಚಾಟ್ ಜಿಪಿಟಿ ತರಹದ ಚಾಟ್ ಬಾಟ್ಸ್ ಇವೆಯಲ್ಲ, ಅವನ್ನ ಜವಾಬ್ದಾರಿಯಿಂದ ಸ್ವಲ್ಪ ವಿಮರ್ಶೆ ಮಾಡ್ತಾ ಬಳಸೋದು ಹೇಗೆ ಅಂತಾನು ಕಲಿಯೋದು ಇಂಪಾರ್ಟೆಂಟ್. ಕರೆಕ್ಟ್. ಯಾಕಂದ್ರೆ ಟೆಕ್ನಾಲಜಿ ಯಾವಾಗ್ಲೂ ಚೇಂಜ್ ಆಗ್ತಾನೇ ಇರುತ್ತೆ ಅಲ್ವಾ? ಇವತ್ತು ಕಲ್ತಿದ್ದು ನಾಳೆಗೆ ಹಳೇದಾಗ್ಬೋದು. ಹಾಗಾಗಿ ಅಡ್ಯಾಪ್ಟ್ ಮಾಡ್ಕೊಳ್ಳೋದು ಮತ್ತೆ ಕಲಿಯೋದನ್ನ ನಿಲ್ಸದೇ ಇರೋದು, ಆ ಮನೋಭಾವ ತುಂಬಾ ಮುಖ್ಯ ಅಲ್ವಾ? ಖಂಡಿತ. ಅದನ್ನೇ ಗ್ರೋತ್ ಮೈಂಡ್ಸೆಟ್ ಅಂತಾರಲ್ಲ. ಹೌದು. ಸೋಲು ಗೆಲುವಿನಿಂದ ಪ್ರಯತ್ನ ಪಡೋದು, ಕಲಿಯೋ ಪ್ರೋಸೆಸ್ ಇದೆಯಲ್ಲ, ಅದನ್ನೇ ಎಂಕರೇಜ್ ಮಾಡಬೇಕು. ನನಗಿದು ಬರಲ್ಲ ಅನ್ನೋದಕ್ಕಿಂತ ಟ್ರೈ ಮಾಡಿದ್ರೆ ಕಲಿಬೋದು ಅನ್ನೋ ನಂಬಿಕೆ ಬೆಳೆಸಬೇಕು. ಹೊಸ ವಿಷಯ, ಹೊಸ ಹಾಬಿಗಳಿಗೆ ಪ್ರೋತ್ಸಾಹ ಕೊಡೋದು. ಹೌದು. ಅದರಿಂದ ಅವರ ಬ್ರೈನ್ ಫ್ಲೆಕ್ಸಿಬಲ್ ಆಗುತ್ತೆ. ಇದರ ಜೊತೆಗೆ ಟೀಮ್ ಆಗಿ ಕೆಲಸ ಮಾಡೋದು, ಅಂದ್ರೆ ಕೊಲ್ಯಾಬ್ರೇಷನ್, ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ಕನೆಕ್ಟ್ ಮಾಡಿ ಯೋಚನೆ ಮಾಡೋದು, ಅಂತರಶಿಸ್ತೀಯ ಚಿಂತನೆ ಅಂತಾರಲ್ಲ, ಅದು ಕೂಡ ಬೇಕಾಗತ್ತೆ ಅಲ್ವಾ? ಖಂಡಿತ ಬೇಕು. ಮುಂದೆ ಬರೋ ಚಾಲೆಂಜ್ಗಳೆಲ್ಲ ಕಾಂಪ್ಲೆಕ್ಸ್ ಆಗಿರುತ್ತೆ.
ಅದಕ್ಕೆ ಒಂದೇ ಸಬ್ಜೆಕ್ಟ್ ಜ್ಞಾನ ಸಾಲಲ್ಲ. ಸೈನ್ಸ್, ಆರ್ಟ್ಸ್, ಟೆಕ್ನಾಲಜಿ, ಸೋಷಿಯಲ್ ಸೈನ್ಸ್ ಹೀಗೆ ಎಲ್ಲದರ ನಾಲೆಜ್ನ ಮಿಕ್ಸ್ ಮಾಡಿ ಸೊಲ್ಯೂಷನ್ ಕಂಡುಹಿಡಿಬೇಕಾಗತ್ತೆ. ಸ್ಕೂಲ್ಗಳಲ್ಲಿ ಗ್ರೂಪ್ ಪ್ರಾಜೆಕ್ಟ್ಸ್ ಮಾಡ್ತಾರಲ್ಲ. ಹೌದು. ಅಥವಾ ಒಂದು ಸಣ್ಣ ರೋಬೋಟ್ ಮಾಡೋ ಟೀಮ್, ಅಥವಾ ಟೀಮ್ ಸ್ಪೋರ್ಟ್ಸ್, ಇವೆಲ್ಲ ಕೊಲ್ಯಾಬರೇಷನ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಬೆಳೆಸುತ್ತೆ. ಇನ್ನು ಡೇಟಾ ಮತ್ತೆ ಎಥಿಕ್ಸ್, ನೈತಿಕತೆ, ಇದ್ರ ಬಗ್ಗೆ ಲೇಖನದಲ್ಲೇನಿದೆ? ಈಗ ನೋಡಿ, AI ಅಂದ್ರೇನೆ ಡೇಟಾ ಅಲ್ವಾ? ಹಾಗಾಗಿ ಡೇಟಾನ ಹೇಗೆ ಓದೋದು, ಅರ್ಥ ಮಾಡ್ಕೊಳ್ಳೋದು, ಅನಲೈಸ್ ಮಾಡೋದು, ಮತ್ತೆ ಅದರ ಬೇಸಿಸ್ ಮೇಲೆ ಡಿಸಿಷನ್ ತಗೊಳ್ಳೋದು, ಅಂದರೆ ಡೇಟಾ ಲಿಟ್ರಸಿ, ಇದು ಮುಖ್ಯ. ಇದನ್ನ ಹೇಗೆ ಸಿಂಪಲ್ ಆಗಿ? ಸುಮ್ಮನೆ ಕ್ರಿಕೆಟ್ ಸ್ಕೋರ್ ಟ್ರ್ಯಾಕ್ ಮಾಡೋದು ಅಥವಾ ಮನೆ ಖರ್ಚಿನ ಒಂದು ಸಿಂಪಲ್ ಚಾರ್ಟ್ ಮಾಡೋದು, ಇಂಥ ಚಿಕ್ಕ ಚಿಕ್ಕ ವಿಷಯಗಳಿಂದ ಶುರು ಮಾಡಬಹುದು. ಸರಿ. ಅಷ್ಟೇ ಮುಖ್ಯವಾದದ್ದು ನೈತಿಕ ನಿರ್ಧಾರ ತಗೊಳ್ಳೋ ಕೆಪಾಸಿಟಿ ಮತ್ತೆ ಜಾಗತಿಕ ಅರಿವು. ಅಂದರೆ ಈ AI ಟೆಕ್ನಾಲಜಿ ಸಮಾಜದ ಮೇಲೆ, ನಮ್ಮ ಕೆಲಸಗಳ ಮೇಲೆ, ನಮ್ಮ ಪ್ರೈವಸಿ ಮೇಲೆ ಹೇಗೆಲ್ಲ ಪರಿಣಾಮ ಬೀರಬಹುದು ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಒಂದು ಅರಿವು ಮೂಡಿಸಬೇಕು. ನ್ಯಾಯ, ಪಾರದರ್ಶಕತೆ, ತಾರತಮ್ಯ ಈ ತರಹದ ವಿಷಯಗಳ ಬಗ್ಗೆ ಮಾತಾಡಬೇಕು. ಖಂಡಿತ. ಅದರ ಬಗ್ಗೆ ಚರ್ಚೆಗಳಾಗಬೇಕು. ಇಷ್ಟೆಲ್ಲ ಸ್ಕಿಲ್ಸ್ ಹೇಳಿದ್ವಿ. ಇದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ಡೆವಲಪ್ ಮಾಡೋಕೇನಾದ್ರೂ ಟಿಪ್ಸ್ ಇದೆಯಾ? ಇದೆ. ಮೊದಲನೇದಾಗಿ ಆಕ್ಟಿವಿಟೀಸ್ ಮಕ್ಕಳ ವಯಸ್ಸಿಗೆ ಸರಿ ಹೊಂದಬೇಕು. ಚಿಕ್ಕ ಮಕ್ಕಳಿಗೆ ಕೋಡಿಂಗ್ ಗೇಮ್ಸ್, ಕಥೆ ಹೇಳೋದು, ಸ್ವಲ್ಪ ದೊಡ್ಡವರಿಗೆ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್, ಎಥಿಕಲ್ ಡಿಬೇಟ್ಸ್. ಗೇಮ್ಸ್ ಮೂಲಕ ಕಲಿಯೋದು ಎಫೆಕ್ಟಿವ್ ಅಲ್ವಾ? ಹೌದು. ಗೇಮಿಫಿಕೇಷನ್, ರೋಬ್ಲಾಕ್ಸ್ ಅಂತ ಇದೆಯಲ್ಲ, ಅದರಲ್ಲಿ ಕ್ರಿಯೇಟಿವ್ ಆಗಿ ಆಡ್ಬೋದು, ಸ್ವಲ್ಪ ಕೋಡಿಂಗ್ ಕೂಡ ಕಲಿಬೋದು. ಕಹೂಟ್ ಅಲ್ಲಿ ಕ್ವಿಜ್ ತರ ಕಲಿಯೋದು. ಓ ಸರಿ. ಇನ್ನು ಗ್ರೋಆಕ್ ತರಹದ AI ಟೂಲ್ಸ್ ಬಗ್ಗೆ? ಅದನ್ನೂ ಪರಿಚಯಿಸ್ಬೋದು, ತಪ್ಪೇನಿಲ್ಲ. ಆದ್ರೆ ಅವು ಕೊಡೋ ಉತ್ತರಗಳನ್ನ ಹಾಗೆ ನಂಬಬೇಡಿ, ಅದನ್ನ ವೆರಿಫೈ ಮಾಡಿ, ಚೆಕ್ ಮಾಡಿ ಅಂತ ಗೈಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಎಲ್ಲಕ್ಕಿಂತ ಮುಖ್ಯವಾಗಿ ಪೇರೆಂಟ್ಸ್ ಮತ್ತೆ ಟೀಚರ್ಸ್ ತಾವೇ ಕಲಿಯೋಕೆ ರೆಡಿ ಇರಬೇಕು. ಈ ಸ್ಕಿಲ್ಸನ್ನ ಅವರ ಲೈಫಲ್ಲೂ ಅಳವಡಿಸ್ಕೊಂಡು ಮಕ್ಕಳಿಗೆ ರೋಲ್ ಮಾಡೆಲ್ ಆಗಬೇಕು. ಹಾಗಾದ್ರೆ ಒಟ್ಟಾರೆಯಾಗಿ ನಾವೇನ್ ಹೇಳಬಹುದು ಅಂದ್ರೆ, AI ಯುಗದಲ್ಲಿ ಮಕ್ಕಳು ಯಶಸ್ವಿಯಾಗಬೇಕು ಅಂದ್ರೆ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಈ ನಮ್ಮ ಮನುಷ್ಯ ಸಹಜ ಕೌಶಲ್ಯಗಳು, ಅಂದ್ರೆ ಕ್ರಿಟಿಕಲ್ ಥಿಂಕಿಂಗ್, ಕ್ರಿಯೇಟಿವಿಟಿ, EQ, ನೈತಿಕ ಪ್ರಜ್ಞೆ. ಕರೆಕ್ಟ್. ಇವೆರಡರ ಬ್ಯಾಲೆನ್ಸ್ ಇದ್ರೇನೆ ಮುಂದೆ ದಾರಿ. ಬ್ಯಾಲೆನ್ಸ್. ಈ ಚರ್ಚೆಯ ಕೊನೆಯಲ್ಲಿ ಯೋಚನೆ ಮಾಡಕ್ಕೊಂದು ಪ್ರಶ್ನೆ ಬಿಟ್ಟು ಹೋಗ್ತೀನಿ. AI ಟೆಕ್ನಾಲಜಿ ಇನ್ನೂ ಪವರ್ಫುಲ್ ಆದಾಗೆ ನಾವು ಇವತ್ತು ಮುಖ್ಯ ಅಂತಿರೋ ಈ ಹ್ಯೂಮನ್ ಸ್ಕಿಲ್ಸ್ ಹೇಗೆ ಬದಲಾಗಬಹುದು? ಅಥವಾ ಅವು ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಆಗ್ಬೋದಾ? ಒಳ್ಳೆ ಪ್ರಶ್ನೆ. ಮತ್ತೆ ಬರೀ AIನ ನೈತಿಕವಾಗಿ ಬಳಸೋದು ಹೇಗೆ ಅಂತಲ್ಲ, ನಮ್ಮ ಮನುಷ್ಯರ ಮೌಲ್ಯಗಳನ್ನ ಗಮನದಲ್ಲಿಟ್ಕೊಂಡು ಅದನ್ನ ಡೆವಲಪ್ ಮಾಡೋ ನೈತಿಕ ಜವಾಬ್ದಾರಿ ಬಗ್ಗೆ ನಾವು ಹೇಗೆ ಯೋಚನೆ ಮಾಡಬೇಕು? ನಿಜಕ್ಕೂ ಇದು ಬಹಳ ಆಳವಾದ ಯೋಚನೆಗೆ ಹಚ್ಚುವಂಥ ವಿಚಾರ. ಈ ಫೀಲ್ಡಲ್ಲಿ ಕಲಿಯೋದು ಯಾವತ್ತೂ ನಿಲ್ಲಲ್ಲ ಅನ್ಸುತ್ತೆ. ಬದಲಾವಣೆಗಳಿಗೆ ನಾವು ಸಿದ್ಧವಾಗಿರ್ಬೇಕು. ಖಂಡಿತ.